ಈಗಳೇ ನೀನೇನಾದರೂ ಹೇಳಲಿಲ್ಲ ಅಂದ್ರೆ ನಾನು ನಿಮ್ಮಪ್ಪ ಇಬ್ಬರು ಮನೆಯಾಗಿರಲ್ಲ. ನಾವು ಎತ್ತನ ಹೋಗ್ಬಿಡ್ತೀವಿ. ನೀನೇ ಇದ್ಬಿಡು. ನಿನ್ಗೆ ಹೆಂಗೆ ಬೇಕಾ ಹಂಗೆ ಫೋನ ಮಾತಾಡ್ಕೊಂಡು ಹೆಂಗೆ ಬೇಕಾ ಹಂಗೆ ಆಟ ಆಡ್ಕೊಂಡು ನೀನು ಸರ್ ಬಂದಂಗೆ ನಿನ್ಗೆ ಹೆಂಗೆ ಬೇಕಾ ಹಂಗೆ ಇದ್ಬಿಡು. ನಾನು ನಿಮ್ಮಪ್ಪ ಇಬ್ಬರಳು ಇರಲ್ಲ. ನಾವೆಲ್ಗೆ ಎತ್ಲಾಗ ನಾವು ಹೋಗ್ಬಿಡ್ತೀವಿ. ಹೇಳ್ತೀನಮ್ಮ, ಹೇಳ್ತೀನಿ. ಮತ್ತೆ ನಿಮ್ಮೂರಲ್ಲೇ ಅದೇ ಕವನ ಅಕ್ಕ ಇದ್ದಾರಲ್ಲ ಅವ್ರ ಮಗ, ಕವನ ಅತ್ತೆ, ವಿಕ್ಕಿ ಮಾವ ಇದ್ದಾರಲ್ಲ ಅವ್ರ ಮಗ ಶರತ್ ಅಂತೇಳಿ. ನಾನು ಅವನಿಗೆ ಇಷ್ಟಪಡ್ತಾ ಇದ್ದೀನಿ ಅಪ್ಪ. ನೋಡು, ನಿಮ್ಮ ಅಕ್ಕನ ಮೊಮ್ಮಕ್ಕಳನ್ನ ಇಷ್ಟಪಟ್ಟವಳು. ಅವ್ರನ್ನ ಅವನ್ತಾಗೆ ಮಾತಾಡ್ತಿದ್ದಿದ್ದು ನೀನು. ಸುಳ್ಳು ಹೇಳ್ಬೇಡ. ಅವನು ಯಾರೋ ಸುಮ್ಮನೆ ಹೇಳು. ನೀನು ಸುಳ್ಳು ಹೇಳಿದ್ಯಾ ಅಂದ್ರೆ ಸರಿಯಾಗಲ್ಲ. ಅವನಿಗೆ ನಾನು ನಿನ್ನ ಫೋನ್ ಮಾಡಿದ್ದು. ಅವನಪ್ಪ ಅವನಿಗೆ ಫೋನ್ ಮಾಡಿದ್ದು. ಕವನ ಅತ್ತೆ ಐತಲ್ಲ ಅವ್ರಿಗೆ ಫೋನ್ ಮಾಡಿದ್ದು, ಅವ್ರ ಮಗ ಶರತ್ಗೆ. ಅವನಿಗೆ ಫೋನ್ ಮಾಡಿದ್ದು. ಸುಗುಣಕ್ಕನಿಗೆ ಫೋನ್ ಮಾಡಿ ಮಾತಾಡು. ಇವಾಗ ಫೋನ್ ಮಾಡು ನೀನು ನಮ್ಮ ಸುಗುಣಕ್ಕನಿಗೆ, ಕೇಳು. ಅದೇ ಹೋಗ್ಬತ್ತೀನಿ ತಡಿ. ಅಲ್ಲಿಗೆ ಹೋದ್ರೆ ಗೊತ್ತಾಗುತ್ತೆ. ಅಲ್ಲ ಹೋಗಿ ಅವನ್ನ ಇಷ್ಟಪಡ್ತಾ ಇದ್ದಾಳಲ್ಲ ಇವಳು. ಅಲ್ಲ ಕಾವ ಪ್ರೀತಿ ಮಕ್ಕಳಾಗಿದ್ರೆ ಇನ್ನೂ ಒಳ್ಳೆಯವರು. ಪ್ರೀತಿ ಹಾಕೋದು ಮಕ್ಕಳಾಗಿದ್ರೆ ಅವರಾದ್ರೂ ಇನ್ನೂ ಚೆನ್ನಾಗಿ ನೋಡ್ಕೊಳ್ಳೋರು, ಅವ್ರು ಒಳ್ಳೆಯವರು ಅಂತ ಅನ್ಬೋದಾಗಿತ್ತು. ಹೋಗಿ ಅವರು ಅಲ್ಲೇ ಮಾತಾಡಲ್ಲ. ಚೆನ್ನಾಗಿದ್ರು ಇಷ್ಟು ದಿವಸ. ಇತ್ತೀಚೆಗೆ ಅಲೆ ಸ್ವಲ್ಪ ಅವ್ರ ಮಧ್ಯೆ ಬಿರ್ಕನ್ನೋದು ಅಲೆ ಸ್ಟಾರ್ಟ್ ಆಗೈತಿ. ಅಮ್ಮ ಇವೆಲ್ಲ ಬೇಡ ಕಣಮ್ಮ, ಸುಮ್ಮನೆ ಇರೋದು ಕಲಿಯಮ್ಮ. ಇಂಥವೆಲ್ಲ ಬಿಟ್ಟಾಕಿ ಅಮ್ಮಣಿ, ಇಂಥವೆಲ್ಲ ಮಾಡೋಕೆ ಹೋಗ್ಬೇಡ. ಅಷ್ಟ್ರಾಗಿರ್ಬೇಕು ಕಣಮ್ಮ. ಸುಮ್ಮನೆ ನೀನು ಇಲ್ಲದೆಲ್ಲ ತಲೆ ಕೆಡಿಸ್ಕೊಂಡು ಇಂಥವೆಲ್ಲ ಮಾಡೋಕೆ ಹೋಗ್ಬೇಡ. ಏನು ನೀನು ಇದು ಮಾಡೋಕ್ಕೆ ಹೋಗತ್ತೆ. ಎಂಥ ಕೆಲಸ ಮಾಡ್ಕೊಂತೀಯ ಮಾಮಣಿ. ಬರೀ ಇಂಥವಂದ್ರೆ ಹೆಂಗೆ ಹೇಳಮ್ಮ. ಸುಮ್ಮನಿರು. ಅದೇನು ಎತ್ತ ಅಂತ ಮಾತಾಡ್ತೀವಿ, ಇಂಥವೆಲ್ಲ ಮಾಡೋಕೆ ಹೋಗ್ಬೇಡ. ಹಂಗ ಸರಿ ಆಯ್ತಮ್ಮ, ಆಯಿತು. ನಾನು ಇನ್ಮೇಲೆ ಹಂಗೆ ಮಾಡೋಕ್ಕೆ ಹೋಗಲ್ಲ. ನಾನು ಇನ್ಮೇಲೆ ಫೋನೂ ಮಾಡಲ್ಲ, ಮಾತಾಡೋದಿಲ್ಲ, ಏನೂ ಮಾತಾಡಲ್ಲಮ್ಮ. ಸಾರಿ ಅಮ್ಮ, ತಪ್ಪಾಯ್ತಮ್ಮ. ಇನ್ಮೇಲೆ ಹಂಗೆ ಮಾಡಲ್ಲಮ್ಮ. ಸರಿ ಆಯಿತು ಬಾರಪ್ಪ. ಅದೇನು ಎತ್ತ ಅಂತ ತಿಳ್ಕೊಂಬನ ಬಾ. ತಿಳ್ಕೊಂಡ್ರೆ ಗೊತ್ತಾಗುತ್ತೆ. ನೀನು ಇನ್ಮೇಲೆ ಇಂಥವೆಲ್ಲ ಬಿಟ್ಟಾಕೋದು ಕಲಿ. ಬೇಡ. ಅವ್ರ ಸವಾಸನೆ ಬೇಡ. ನಮ್ಮ ಪಾಡಿಗೆ ನಾವು ಮೇಲೆ ಬೇರೆ ಕಡೆ ಕೊಟ್ಟು ಮದುವೆ ಮಾಡ್ತೀವಿ. ನಾವು ಅಲ್ಲೇನೆ ಓಟು ಸವಾಸ ಅಲ್ಲ ಅಲ್ಲಿ. ಯಾಕಂದರೆ ಅವರು ಓಟು ನಿಮ್ಮ ಅತ್ತೆನ ಬೇರೆ ಕೊಟ್ಟಿದ್ದೀವಿ. ಅಲ್ಲಿ ಯಾಕೆ ಓಟು ನಮ್ಮಂಗಾಗುತ್ತೆ. ಸುಗುಣಕ್ಕನ ಕರ್ಸನ ಹಿಂಗೆಲ್ಲ ಐತಿ ಅಂತೇಳಿ ಹೇಳೋಣ, ಮಾತಾಡೋಣ. ಕೇಳೋಣದಿಲ್ಲ ಹೆಂಗೆ ಏನು ಎತ್ತ ಅಂತ ಗೊತ್ತಾಗುತ್ತೆ. ಮಕ್ಕಳನ್ನ ಯಾರನ್ನ ಬಿಟ್ಕೊಡ್ತಾರೇನಪ್ಪ. ಒಳ್ಳೆಯರು ಅಂತ ಹೇಳ್ತಾರೆ. ಬೇಡ, ನನಗೇನ ಆ ಕವನಕ್ಕೊಂದು ಮಕ್ಳಿಗೆ ಕೊಡೋಕೆ ಇಷ್ಟ ಇಲ್ಲ ನನಗೆ. ಪ್ರೀತಿ ಹಾಕೊಂಡು ಮಕ್ಳು ಅಂದರೆ ಒಳ್ಳೆಯವರು, ಅವ್ರಿಗೆ ಕೊಡೋಣ ಅಂಬದು ಆಸೆ ಇತ್ತು ನನಗೆ. ಬೇಡ, ಕವನಕ್ಕೊಂದು ಮಕ್ಳು ಒಳ್ಳೆಯವರಲ್ಲ. ನನಗೆ ಬೇಡವೇ ಬೇಡ. ನಾನು ಬೇಡ ಅಂತ ಹೇಳೋದು. ಹೋಗಿ ಆ ಕವನಕ್ಕನ ಮಕ್ಳನ್ನ ಇಷ್ಟಪಟ್ಟವಳಲ್ಲ ಇವಳು, ಮಗನ ಇಷ್ಟಪಟ್ಟವಳಲ್ಲ. ಬೇಡ ಕಣಮ್ಮ. ಈಗ ಕೈ ಬಿಟ್ಟಾಕ ಅಲ್ಲೂ ಬೇಡ, ಎಲ್ಲೂ ಬೇಡ. ಸಂಬಂಧದಾಗೆ ಕೊಡೋದು ಬೇಡ. ಬೇರೆ ಕಡೆಗೆಲ್ಲನ ಕೊಟ್ಟು ಮದುವೆ ಮಾಡೋಣ. ಬೇರೆ ಕಡೆಗೆಲ್ಲನ ಕೊಡೋಣ. ಸುಮ್ಮನಿರುವ ಸದ್ಯಕ್ಕೆ ಮದುವೆನೇ ಮಾಡೋದು ಬೇಡ. ಸುಮ್ಮನಿರಪ್ಪ, ನೀನು ಹೇಳ್ದಂಗೆ. ಮಣಿ ಸುಮ್ಮನಿದ್ದು ಬಿಡು, ಸರಿನಾ? ಬೇಡ, ಅವರೆಲ್ಲ ಒಳ್ಳೆಯವರಲ್ಲ. ನಮಗೂ ಅವ್ರಿಗೂ ಆಗಿ ಬರಲ್ಲ. ಸುಮ್ಮನೆ ಏನಕ್ಕತ್ತ ಸುಮ್ಮನತ್ತ ತಲೆ ಕೆಡಿಸ್ಬೇಡ. ಸರಿ ಆಯ್ತಪ್ಪ, ಇಲ್ಲಿಗೆ ಸುಮ್ಮನಾಗ್ತೀನಿ. ನಾನು ಇನ್ಮೇಲೆ ಅಂಥವೆಲ್ಲ ಮಾಡೋಕೆ ಹೋಗಲ್ಲ. ಏನೋ ಗೊತ್ತಿಲ್ದಲೆ ಇಂಥ ತಪ್ಪುಗಳನ್ನೆಲ್ಲ ಮಾಡಿದೆ. ಕ್ಷಮಿಸ್ಬಿಡಪ್ಪ. ಇನ್ಮೇಲೆ ಅಂಥ ತಪ್ಪುಗಳು ಏನೂ ಮಾಡಲ್ಲ. ಆಯ್ತು, ಕ್ಷಮಿಸ್ಬಿಡ್ರಿ. ಏನೋ ಗೊತ್ತಿಲ್ದಲೆ ಇಂಥದ್ದು ಮಾಡಿದೆ. ಇನ್ಮೇಲೆ ಮಾಡಲ್ಲ ಅಪ್ಪ. ನನ್ನ ಕ್ಷಮಿಸ್ಬಿಡು. ಸರಿ ಆಯ್ತು, ಹೇಳು. ಇಲ್ಲಿಗೆ ಅರ್ತ್ಕೊಂಡು ಸುಮ್ಮನಾಗು. ನಡಿ, ನೀನು ಆಗ್ಲೆಲ್ಲ ಬೈಬೇಡ. ಹೇಳಿದೀವಲ್ಲ ಇನ್ನು ಹಂಗೆ ಮಾಡಲ್ಲ ಅಂತ ಹೇಳವಳೆ. ನಡಿ. ಯಾಕಾದ್ರೂ ಹಿಂಗೆ ಮಾಡೋದು ಏನೋ. ನಮ್ಮಪ್ಪ ನಮ್ಮಮ್ಮ ಇಂಥ ಬೈಸ್ಕೊಂಬಕ್ಕೆ ಇನ್ಮೇಲೆ ಅಂಥ ಕೆಲಸ ಮಾಡಲ್ಲಪ್ಪ. ನಮ್ಮಕ್ಕ ಇದ್ದಂಗೆ ನಾನು ಸುಮ್ಮನೆ ಇದ್ಬಿಡ್ತೀನಿ. ಆ ಥರ ಎಲ್ಲ ನಾನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಇನ್ಮೇಲಿಂದ ಇಂಥ ಕೆಲಸ ಮಾಡಲ್ಲಪ್ಪ ನಾನು. ಏನು ಮಾಡೋಣ ಅಂತ ಸ್ಕೆಚ್ ಹಾಕ್ತಾಯಿದ್ದೀನಿ. ಎಲ್ಲ ನೋಡ್ತಾಯಿದ್ದೀನಿ ಏನು ಮಾಡೋಣ ಅಂತ. ಎಲ್ಲ ರೆಡಿ ಮಾಡ್ಕೊಂಡು ಇವಾಗ ನಾನು ನಮ್ಮ ಅತ್ತೆ ಮಾಡಿಬಿಡ್ತೀವಿ. ನೋಡು, ಸರಿಯಾಗಿ ಮಾಡ್ತೀವಿ. ಎಲ್ಲ ಆಲೆ ಮಲ್ಕೊಂಡವ್ರೇನೋ ಅನ್ನಿಸ್ತೈತೆ ನನಗೆ. ಮನಿಕೊಂಡಿರ್ಬೇಕು. ಎಲ್ಲ ಬಾಗ್ಲಿಕ್ಕವ್ರಿ, ಕಿಟಕಿ ಬಾಗಿಲು ಎಲ್ಲ ಹಾಕೊಂಡು ಮನಿಕೊಂಡವ್ರಿ. ಯಾರಿಗೂ ಏನೂ ಕಾಣಿಸಲ್ಲ. ನಾವು ಏನು ಬೇಕಾದ್ರೂ ಮಾಡ್ಬೋದು. ಏನು ಬೇಕಾದ್ರೂ ಮಾಡಿದ್ರೆ ನಡೆಯುತ್ತೆ. ಬಂದವಳೆ ನೋಡಿ ಸ್ವಾತಿ, ನೋಡಿ ಏನು ಮಾಡ್ತಾಳೆ ಅಂತ. ಎಲ್ಲ ನೋಡ್ತಾ ಇದ್ದಾಳೆ. ಮಿಕ್ಕ ಎಲ್ಲ ಕಂಡುಬಿಡ್ಕೊಂಡು ಮೇಲಕ್ಕೆಲ್ಲನ ನೋಡ್ತಾ ಇದ್ದಾಳೆ ಏನು ಮಾಡೋಣ ಅಂತ. ಅದೇ ಇಲ್ಲಿ ಮುಂದೆಗಡೆಗೆಲ್ಲನ ಸಗಣಿ ಮೆತ್ತಿಬಿಟ್ಟು ಎಲ್ಲ ಸಗಣಿ ನೀರೆಲ್ಲ ಹಾಕ್ಬಿಡ್ಬೇಕು. ಎಲ್ಲ ಹಾಕಿ ಕಾಂಪೌಂಡಿಗೆಲ್ಲ ಸಗಣಿ ನೀರು ಹಾಕ್ಬಿಡ್ತೀನಿ. ಎಲ್ಲ ಹಾಕಿ ಎಲ್ಲ ಒಂಥರ ಅಸಹ್ಯ ಕಾಣಬೇಕು. ಮುಂದೆ ಹಿಂದೆಗಡೆ ಮಾಡಬಾರ್ದು. ಹಿಂದೆಗಡೆ ಮಾಡಿದ್ರೆ ಹಿಂದೇನು ಕಾಣಿಸಲ್ಲ. ಹಿಂದೆಗಡೆ ಮಣ್ಣು ಮೆತ್ತಿರೋದು ಅದು ಕಾಣಿಸ್ತಾ ಇಲ್ಲ. ಹಿಂದೆಗಡೆ ಮಣ್ಣು ಮೆತ್ತಿರೋದಕ್ಕೆ ಬಿಡು ಹಿಂದೆಗಡೆ ಅಂತ ಸುಮ್ಮನಾಗ್ಯವ್ರೆ. ಅದಕ್ಕೆ ಮುಂದೆಗಡೆ ಮಾಡಬೇಕು. ಅವ್ರು ಹಾಕ್ಸಿರೋದು ಗೊತ್ತಿಲ್ಲ ಧನುಷ. ಅವ್ಳು ಕ್ಯಾಮ್ರದಾಗ ಎಲ್ಲ ಇದಾಗುತ್ತೆ ಬಿಡು. ಎಲ್ಲ ಕೆಡಿಸ್ಕೊಂಬದು ಬೇಡ. ಅವ್ರು ಏನು ಮಾಡ್ತಾರೆ ಮಾಡೋವರೆಗೂ ಸುಮ್ಮನಿರೋಣ. ಈಗ ಬಂದವಳೆಲ್ಲ ಸ್ಕೆಚ್ ಹಾಕೊಂತ ಇದ್ದಾಳೆ. ಬರ್ತಾರೆ ಅವ್ರ ಅತ್ತೆ ಅವಳು ಇಬ್ಬರು ಬರ್ತಾರೆ. ಅವ್ರ ಅತ್ತೆ ಅಲ್ಲೇ ಇದ್ದಾಳೆ ಮನೆ ಹತ್ರ. ಅಲ್ಲೂ ಇಣ್ಕಿ ಅವಳು ನೋಡ್ತಾ ಇದ್ದಾಳೆ. ಇಲ್ಲ
ಎಲ್ಲ ಕ್ಯಾಮ್ರದಲ್ಲಿ ಇದಾಗುತ್ತಲ್ಲ, ನಾವು ಹಿಂಗೆ ನೋಡಬಾರ್ದು, ನೋಡಿದ್ರೆ ಮತ್ತೆ ಡೌಟ್ ಬಂದ್ಬಿಡುತ್ತೆ. ನಾವು ಹೋಗಿ ಸುಮ್ಮನೆ ಒಳಗಿರೋದು ಬೆಸ್ಟ್, ಇವಳಿಗೆ ಹೋಗ್ತಿದ್ದಂಗೆ ಒಳಗಿರೋದೇ ಬೆಸ್ಟ್ ನಾವು. ಯಾಕಂದರೆ ಒಳಗಿದ್ರೆ ನೀನು ಕ್ಯಾಮ್ರದಲ್ಲೇ ನೋಡ್ಬೋದಲ್ಲ ಒಳಗೇನೆ. ನಾವಿಬ್ರು ಬಾಗ್ಲಾಕೊಂಡು ಹೊರಗಿರೋದು, ಇವಳು ಮತ್ತೆ ನೋಡೋದು ಡೌಟ್ ಬರುತ್ತೆ, ಅವ್ರು ಮಾಡೋ ಕೆಲಸನೂ ಮಾಡಲ್ಲ. ಇವ್ರು ಏನು ಮಾಡ್ತಾ ಇದ್ದಾರೆ ಅಂತ ನಮಗೆ ಗೊತ್ತಾಗಬೇಕು. ಅದಕ್ಕೆ ಒಳಗಿದ್ಬಿಡೋಣ. ನೀನು ಕ್ಯಾಮ್ರದಲ್ಲೆಲ್ಲ ಕಾಣಿಸುತ್ತೆ, ಟಿ ವಿ ಕನೆಕ್ಟ್ ಮಾಡಿಬಿಡೋಣ. ಟಿ ವಿ ಕನೆಕ್ಟ್ ಮಾಡಿ ನೋಡ್ತಾ ಕೂತ್ಕೊಂಬನ. ಹೋಗ್ಲಿ ತಡಿ, ಇವಳು ಹೋಗಿದ ತಕ್ಷಣ ನಾವು ಒಳಗೋಗೋಣ. ಒಳಗೆ ಹೋಗ್ಬಿಟ್ಟು ಟಿ ವಿ ಕನೆಕ್ಟ್ ಮಾಡಿ ಅಲ್ಲಿ ಒಳಗೆ ನೋಡೋಣ ಏನು ಮಾಡ್ತಾಳೆ ಏನು ಎತ್ತ ಅಂತ. ಆಮೇಲೆ ಸರಿಯಾಗಿ ಹಿಡ್ಕೋಬೇಕು. ಇಲ್ಲ ಅಂದರೆ ಆಗಲ್ಲ ಇದು. ಹಿಂಗಾದರೆ ಆಗಲ್ಲ. ಏನು ಮಾಡ್ಬೇಕು ಅದು ಮಾಡಬೇಕು. ಇವಾಗ ಇವಳು ಏನು ಮಾಡ್ತಾಳೆ ಅಂತ ಕಂಡುಹಿಡಿಬೇಕು. ಇಲ್ಲೆಲ್ಲ ಮುಂದೆಗಡೆ ಹೆಂಗೆ ಮಾಡೋದು? ಅವ್ರಿಗೇನಾದರೂ ಸೌಂಡ್ ಗೊತ್ತಾಗಲ್ಲ ಅನಿಸುತ್ತೆ. ಹೇಳು, ಎಲ್ಲ ಒಳಗೆ ಮಲ್ಕೊಬಿಟ್ರೆ ಕಿಟಕಿ ಬಾಗಿಲು ಬೇರೆ ಹಾಕ್ಕೊಂಡವ್ರಲ್ಲ, ಏನು ಕಾಣಿಸೋದಿಲ್ಲ. ಒಳಗೆಲ್ಲ ಎ ಸಿ ಗಿಸಿ ಹಾಕ್ಸವ್ರೇನ, ಅದಕ್ಕೆ ಎಲ್ಲ ಕ್ಲೋಸ್ ಮಾಡ್ಕೊಂಡು ಮನೆ ಕೆಮ್ತಾರೆ. ಎಲ್ಲ ಕೂಲರ್ ತಗೊಂಬಂದವ್ರಂತೆ, ಯಾರೋ ಕೂಲರ್ ಅವ್ರ ಫ್ರೆಂಡ್ ಗಿಫ್ಟ್ ಕೊಟ್ಟವ್ರಂತೆ. ಕೂಲರ್ ಎಲ್ಲ ಹಾಕೊಂಡು ಒಳಗೆ ಮನೆ ಕೆಮ್ತಾನೆ. ಎಲ್ಲ ಮನೆ ಕೆಮ್ತಾರೆ ಒಳಗೆ, ಯಾರೂ ಬರೋಲ್ಲ ಹೊರಕ್ಕೆ. ಧೈರ್ಯವಾಗಿ ಮಾಡ್ಬೋದು, ಏನಂತ ಸಮಸ್ಯೆ ಇಲ್ಲ. ನಾನು ಇಲ್ಲೆಲ್ಲ ನೋಡ್ತಾ ಇದ್ದೀನಿ ಕೆಳಗೆಲ್ಲನ. ಕ್ಯಾಮ್ರಾ ನೋಡಿಲ್ಲಲ್ಲೇ ಅವಳು, ಅದು ಕಾಣಿಸಲ್ಲ ಅನ್ಸುತ್ತೆ. ಹಿಂಗೆ ಮುಚ್ಚಿದೀವಲ್ಲ ಕ್ಯಾಮ್ರಾ, ಕಾಣಿಸುತ್ತಾ ಏನಪ್ಪ? ನೋಡ್ಬಿಟ್ರೆ ಆಮೇಲೆ ಅವಳು ಕ್ಯಾಮ್ರಾನ ಕ್ಯಾಮ್ರಾ ಹಾಕ್ಸೋರಂಬದು ಗೊತ್ತಾಗ್ಬಿಟ್ರೆ. ಮೇಲಕ್ಕೆ ನೋಡ್ತಾ ಇಲ್ಲ ಹೇಳವಳು. ಬರೀ ಇತ್ಲಾಗೆಲ್ಲ ಸುತ್ತಮುತ್ತರ ಕೆಳಗೆಲ್ಲ ನೋಡ್ತಾ ಇದ್ದಾಳೆ, ಮೇಲಕ್ಕೆ ನೋಡ್ತಾ ಇಲ್ಲ. ಕ್ಯಾಮ್ರಾ ಅವಳು ನೋಡಿದ್ರೆ ಅವಳು ಅದು ಒಳ್ಳೊಂದು ಸ್ವಲ್ಪ ಅದು ಕಾಣಿಸ್ದಂಗೆ ಐತೆ, ಅವಳಿಗೆ ಕಾಣಿಸ್ತಾ ಇಲ್ಲ. ಕಾಣಿಸಿದ್ರೆ ಬರಲ್ಲ, ಕಾಣಿಸ್ಲಿಲ್ಲ ಅಂದರೆ ಬರ್ತಾಳೆ. ನೋಡೋಣದಿಲ್ಲ ಏನು ಯೋಚನೆ ಮಾಡ್ತಾ ಇದ್ದಾಳೆ, ಏನು ಮಾಡ್ತಾಳೆ ಅಂತ ಗೊತ್ತಾಗುತ್ತೆ. ಇವಾಗ ಇವಳು ಹೋಗಿದ ತಕ್ಷಣ ನಾವು ಒಳಗೆ ಹೋಗ್ಬಿಡೋಣ. ಒಳಗೆ ಹೋದ್ರೆ ಸರಿ ಹೋಗುತ್ತೆ. ಸರಿ ಆಯ್ತು ಹೇಳು. ಇವಳು ಒಳಗೆ ಹೋಗಿದ ತಕ್ಷಣ, ಇವಳು ಅತ್ಲಾಗ ಹೋಗಿದ ತಕ್ಷಣ ನಾವು ಒಳಗೆ ಹೋಗೋಣ. ಒಳಗೆ ಹೋಗಿ ಎಲ್ಲ ನೋಡ್ತಾ ಕೂತ್ಕೊಬಿಡೋಣ. ಏನು ಮಾಡೋಣ ಅನ್ನಿಸ್ತೈತೆ ನನಗೆಲ್ಲನ. ಏನು ಮಾಡೋಣಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಆವಾಗಲೇ ಯಾರೋ ಏನಕ್ಕೋ ಬಂದಿದ್ರು, ಏನಕ್ಕೆ ಬಂದಿದ್ರು ಏನೋ ಗೊತ್ತಿಲ್ಲ. ಯಾರೋ ಏನೋ ಮಾಡೋಕ್ಕೆ ಬಂದಿದ್ರು ಇಲ್ಲಿ ಕೆಲಸನ. ಟಿ ವಿ ಗಿವಿ ಎಲ್ಲ ಫಿಟ್ ಮಾಡಿಸಿದ್ರು ಏನೋ. ಟಿ ವಿ ಗಿವಿ ಎಲ್ಲ ಫಿಟ್ ಮಾಡಿಸಿರ್ತಾರೆ. ಇಲ್ಲೆಲ್ಲ ಹಾಕ್ಬಿಡ್ತೀವಿ, ಇಲ್ಲೇ ಫ್ರಂಟಲ್ಲಿ. ಫ್ರಂಟಲ್ಲಿ ಸ್ವಲ್ಪ ಗಲೀಜು ಕಾಣಬೇಕು, ಹಂಗಾದ್ರೆ ಚೆನ್ನಾಗಿ ಕಾಣಿಸಲ್ಲ. ನಾನು ಚೆನ್ನಾಗಿ ಕಾಣೋದು ನೋಡಿನೇ ನನಗೆ ಹೊಟ್ಟೆ ಉರಿದೋಗ್ತೈತೆ. ನಿಜವಾಗ್ಲೂ ಅಷ್ಟಿಷ್ಟು ಹೊಟ್ಟೆ ಉರಿತಾ ಇಲ್ಲ. ಹೆಂಗೈತೆ, ಎಷ್ಟು ಚೆನ್ನಾಗೈತೆ. ನಮಗಿರೋ ಭಾಗ್ಯ ಇಲ್ವಲ್ಲಪ್ಪ, ನಮಗೆ ಈ ಥರ ಇಲ್ವಲ್ಲಪ್ಪ ಅನ್ನೋ ಹೊಟ್ಟೆ ಉರಿ ನಿಂತೈತೆ ನನಗೆ. ಆದರೂ ಏನು ಮಾಡೋದು, ಅನುಸರಿಸ್ಕೊಂಡಿರ್ಬೇಕು. ಅದೇನು ಮಾಡ್ಬೇಕು ಅದನ್ನ ಮಾಡಿ ಮುಗಿಸ್ಬೇಕು. ನನಗೆ ಈ ಥರ ಸಿಟ್ಟು ಬರ್ತಾ ಇರಲಿಲ್ಲ, ಹಿಂಗೆ ಮಾಡ್ತಾ ಇರಲಿಲ್ಲ. ನನಗೆ ಯಾವಾಗ ಗೃಹಪ್ರವೇಶಕ್ಕೆ ಕರೀಲಿಲ್ವ ನಮ್ಮ ಅಣ್ಣಯ್ಯ, ಅದಕ್ಕೆ ನನಗೆ ಸಿಟ್ಟು ಬಂದಿದ್ದು. ಅವನೇನಾದರೂ ಕರೆದಿದ್ರೆ ನನಗೆ ಹಂಗೆ ಅನ್ನಿಸ್ತಾ ಇರಲಿಲ್ಲ. ಬಿಡತ್ಲಾಗೆ ಅಂತೇಳಿ ಸುಮ್ಮನೆ ಆಗ್ತಿದ್ದೆ. ಆದರೆ ಏನು ಮಾಡೋದು, ಇವಾಗ ನಾನು ಮಾತಾಡೋಕ್ಕೂ ಆಗ್ತಿಲ್ಲ, ಬಿಡೋಕ್ಕೂ ಆಗ್ತಿಲ್ಲ. ಅದಕ್ಕೆ ಏನು ಮಾಡಬೇಕು ಅದನ್ನು ಮಾಡಿ ಆಮೇಲೆ ನಾನು ಮಾತಾಡಬೇಕು. ಇವಾಗ ಮಾತಾಡಲ್ಲ ನಾನು. ಒಟ್ಟಿನಲ್ಲಿ ಏನೂ ಗೊತ್ತಿಲ್ಲ ನಂಗೆ. ಇರ್ತೀನಿ ನಮ್ಮ ಅತ್ತೆ ಹೇಳ್ದಂಗೆ ನಾವೇನು ಕೆಲಸ ಮಾಡಿದ್ರೂ ಒಬ್ರಿಗೆ ಗೊತ್ತಾಗಬಾರ್ದು, ಹಂಗೆ ಮಾಡಬೇಕು. ಆಯಿತು, ಹೋಗ್ತೀನಿ. ಹೋಗ್ಬಿಟ್ಟು ನಮ್ಮ ಅತ್ತೆ ಕರ್ಕೊಂಡು ಬರ್ತೀನಿ, ಕೆಲಸ ಶುರು ಮಾಡ್ತೀನಿ. ಎಲ್ಲ ಮಲ್ಕೊಂಡವ್ರ ಕಣತೆ, ಯಾರೂ ಇಲ್ಲ, ಎಲ್ಲ ಸದ್ದು ಅಡಗ್ಬಿಟ್ಟೈತೆ ಅಂತ ಹೇಳ್ತೀನಿ. ಎಲ್ಲ ಸದ್ದು ಅಡಗ್ಬಿಟ್ಟೈತಿ. ನಾವು ಒಳಗೆ ಹೋಗೋಣ. ಒಳಗೋಗಿ ಒಳಗಿಟ್ಕೊಂಡು ಅವಳು ಬಂದಿದ್ದ ತಕ್ಷಣ ಅಲ್ಲಿ ನೋಡು ಕ್ಯಾಮ್ರಾ ಎಲ್ಲ ಆನ್ ಮಾಡೋಣ. ಕ್ಯಾಮ್ರಾ ಕಾಣಿಸಿಲ್ಲ ಅನ್ಸುತ್ತೆ ಅವಳಿಗೆ, ನೋಡಿಲ್ಲ ಅವಳು. ಅವಳಿಗೆ ಒಂದು ಸ್ವಲ್ಪ ಕಣ್ಣು ಕಾಣಿಸಲ್ಲ ಹೇಳ್ತಾಗ. ಸರ ಮೊಬ್ಬೊಬ್ಬು ಕಣ್ಣು ಕಾಣಿಸಲ್ಲ ತಗ ಅವಳಿಗೆ ಸ್ವಲ್ಪ. ಅವ್ರ ಅತ್ತಿಗೂ ಕಾಣಿಸಲ್ಲ, ಅವಳಿಗೂ ಕಾಣಿಸಲ್ಲ. ನೀನು ಕತ್ಲು ಐತಲ್ಲ, ಆ ಕ್ಯಾಮ್ರಾ ಕಾಣಿಸಲ್ಲ. ಕತ್ಲು ಇರೋದಕ್ಕೇನೆ. ನೀ ಲೈಟೆಲ್ಲ ಆಫ್ ಮಾಡಿಬಿಟ್ರೆ ಕತ್ಲು ಅನಿಸುತ್ತೆ. ಕತ್ಲಾಗ್ಬಿಟ್ರೆ ಇನ್ನೂ ಕ್ಯಾಮ್ರಾ ಕಾಣಿಸಲ್ಲ. ನಮಗೆ ಅಲ್ಲಿ ಕ್ಯಾಮ್ರಾದಲ್ಲಿ CC ಕ್ಯಾಮ್ರಾದಲ್ಲಿ ಲೈಟ್ ಕಾಣಿಸುತ್ತೆ. ಕತ್ಲಿದ್ರೂ ನಮಗೆ ಗೊತ್ತಾಗುತ್ತೆ ಯಾರು ಬಂದರು ಯಾರು ಹೋದ್ರು ಅಂತಲ್ಲಿ. ಈ ಲೈಟೆಲ್ಲ ಆಫ್ ಮಾಡಿ ಇಲ್ಲೆಲ್ಲ ಕತ್ಲು ಮಾಡಿದ್ರೆ ಕ್ಯಾಮ್ರಾ ಕಾಣಿಸಲ್ಲ. ಈಗ ನೋಡಿಲ್ಲ ಅವಳು, ಮತ್ತೆ ಆಮೇಲೆ ಎಲ್ಲಾದರೂ ನೋಡಿಬಿಟ್ರೆ ಅದಕ್ಕೇ ಇವಾಗ ಸುಮ್ಮನೆ ಲೈಟೆಲ್ಲ ಆಫ್ ಮಾಡಿಬಿಟ್ಟು ಕತ್ಲು ಮಾಡಬೇಕಿಲ್ಲ. ಲೈಟೆಲ್ಲ ಆಫ್ ಮಾಡಂತಡಿ. ಒಳಗೋಗಿ ಅದು ಯಾಸಿಗೆ ಬೀಳ್ತಾಳೆ ನೋಡ್ರಿ. ಈ ಮುತ್ತು ಇವಳು ಮಾಡೋದೆಲ್ಲ ಗೊತ್ತಾಗಲ್ಲ ಅಂತ ತಿಳ್ಕೊಬಿಟ್ಟವಳೆ. ಇವಾಗ ಲೈಟೆಲ್ಲ ಆಫ್ ಮಾಡಿ ಕತ್ಲು ಮಾಡ್ತೀವಿ, ಕ್ಯಾಮ್ರಾ ಅವಳಿಗೆ ಕಾಣಬಾರ್ದು, ಮತ್ತೆ ಕಂಡ್ರೆ ಕಷ್ಟ ಆಗ್ಬಿಡುತ್ತೆ. ನೋಡ್ತಾ ಇರಿ, ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.